ಫ್ರೆಂಡ್ಸ್ ನಮಸ್ಕಾರ. ಇದು ನಮ್ಮ ಬೆಂಗಳೂರಿನ ರಾಮಮೂರ್ತಿ ನಗರ ಸಿಗ್ನಲ್ಲು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಸ್ಟೀಲ್ ಗರ್ಡರ್ ಬ್ರಿಡ್ಜ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಬೆಳಗಿನ ಜಾವ ಸುಮಾರು 3 ಗಂಟೆ 4 ಗಂಟೆಗೆ. ಈ ಕ್ರೇನ್ ನೋಡಿ ಹೆಂಗಿದೆ, ಈ ಕಡೆ ಒಂದು ಕ್ರೇನು ಮತ್ತು ಆ ಕಡೆ ಒಂದು ಕ್ರೇನ್ ಇದೆ. ಸೊ ಆಲ್ರೆಡಿ ಒಂದು 2-3 ಡೇಸ್ ಬ್ಯಾಕು ಆ ಕಡೆ ಒಂದು ಇನ್ಸ್ಟಾಲ್ ಮಾಡಿದ್ರು, ಇವಾಗ ಇದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಎಷ್ಟು ಸ್ಲೋವಾಗಿ ಮೂವ್ ಆಗ್ತಾ ಇದೆ ನೋಡಿ ಅದು. ಸೊ ಮೆಟ್ರೋ ವರ್ಕು ತುಂಬ ಚಾಲೆಂಜಿಂಗು, ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಈ ಸ್ಟೀಲ್ ಗರ್ಡರ್ ಬ್ರಿಡ್ಜು ಟೋಟಲ್ ಅರೌಂಡು 180 ಫೀಟ್ಗಿಂತ ಜಾಸ್ತಿ ಇದೆ. ಸೊ ಇದು ಬೆಂಗಳೂರಿನ ಲಾಂಗೆಸ್ಟ್ ಸ್ಟೀಲ್ ಗರ್ಡರ್ ಬ್ರಿಡ್ಜ್ ಇದು, ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೋಡಿ ಅಲ್ಲೆಲ್ಲ ಕೆಳಗಡೆ ಎಷ್ಟೊಂದು ಜನ ಮೆಟ್ರೋ ಸ್ಟಾಫ್ಸ್ ಇದ್ದಾರೆ, ಮೆಟ್ರೋ ಅಫಿಷಿಯಲ್ಸ್ ಇದ್ದಾರೆ, ಬೇಕಾದಷ್ಟು ಜನ ಮೆಟ್ರೋ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕ್ರೇನ್ ನೋಡಿ ಗೈಸ್ ಯಾವ ಥರ ಇದೆ, ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಇದು ನಮ್ಮ ಮೆಟ್ರೋದ ಬ್ಲೂ ಲೈನ್ ಕನೆಕ್ಟಿವಿಟಿ ಮಾಡುತ್ತೆ. ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಈ ರೂಟ್ ಟೋಟಲ್ಲು 58 ಕಿಲೋಮೀಟರ್ಸ್ ಇರುತ್ತೆ. ಹಾಗೆಯೇ 30 ಮೆಟ್ರೋ ಸ್ಟೇಷನ್ಸ್ ಇರುತ್ತೆ ಈ ರೂಟಲ್ಲಿ. ಒಟ್ಟು 2 ಫೇಸ್ಗಳಲ್ಲಿ ಈ ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ಕ್ರೇನ್ ನೋಡಿ ಯಾವ ಥರ ಇದೆ, ಎಷ್ಟು ವೆಯ್ಟ್ ತಡ್ಕೋಬೋದು ಈ ಕ್ರೇನು. ಸೊ ಕಂಪ್ಲೀಟಾಗಿ ಈ ಕಡೆ ಎಲ್ಲ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟು ಈ ಒಂದು ಮೆಟ್ರೋ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಇವಾಗ ಆ ಕಡೆಯಿಂದ ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅದು. ಈ ಥರ ಒಂದು ಕ್ರೇನ್ನ ನಾನು ಇದೇ ಫಸ್ಟ್ ಲೈಫಲ್ಲಿ ನೋಡ್ತಾ ಇರೋದು. ಲಾಸ್ಟ್ ಒಂದು 2-3 ಇಯರ್ಸಿಂದ ಈ ಒಂದು ಬ್ಲೂ ಲೈನ್ ಮೆಟ್ರೋ ಕನೆಕ್ಟಿವಿಟಿ ವರ್ಕ್ ನಡೀತಾನೆ ಇದೆ. ಸ್ವಲ್ಪ ಸ್ಲೋ ಆಗಿದೆ, ಯಾಕಂದರೆ ಈ ಥರ ಎಲ್ಲ ಚಾಲೆಂಜಸ್ ಇರುತ್ತೆ ಅವ್ರಿಗೆ. ಸೊ ಪ್ರಾಬಬ್ಲಿ 2028 ಬಿಗಿನಿಂಗಲ್ಲಿ ಇದು ಓಪನ್ ಆಗುತ್ತೆ ಅನಿಸುತ್ತೆ. ನೋಡಿ ಈ ಕಡೆ ಕ್ರೇನ್ಗೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಈ ಕಡೆ ಮೂವ್ ಆಗ್ತಾ ಇದೆ ನೋಡಿ ಗೈಸ್, ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಇಷ್ಟು ದೊಡ್ಡ ಒಂದು ಮೆಟ್ರೋ ಸ್ಟೀಲ್ ಗರ್ಡರ್ ಬ್ರಿಡ್ಜ್ನ ಇನ್ಸ್ಟಾಲ್ ಮಾಡ್ತಾ ಇರೋದು ಇದೇ ಫಸ್ಟು. ಬೇರೆ ಕಡೆ ಎಲ್ಲ ಈ ಥರ ಒಂದು ಸ್ಟೀಲ್ ಗರ್ಡರ್ನ ಇನ್ಸ್ಟಾಲ್ ಮಾಡಿದ್ದಾರೆ, ಬಟ್ ಅದು ಇಷ್ಟು ದೊಡ್ಡದಿಲ್ಲ. ಈ ರಾಮಮೂರ್ತಿ ನಗರ ಬ್ರಿಡ್ಜ್ ಮೇಲೆ ಇಷ್ಟು ಲಾಂಗೆಸ್ಟ್ ಸ್ಟೀಲ್ ಗರ್ಡರ್ನ ಇನ್ಸ್ಟಾಲ್ ಮಾಡ್ತಿರೋಂಥದ್ದು. ಸುಮಾರು ರಾತ್ರಿ 5ರಿಂದ 6 ಗಂಟೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಇನ್ಸ್ಟಾಲ್ ಮಾಡೋದಕ್ಕೆ. ಆಲ್ಮೋಸ್ಟ್ ಪ್ರತಿಯೊಂದು ಸೇಫ್ಟಿ ಪ್ರಿಕಾಷನ್ಸು ತೊಗೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಕಂಪ್ಲೀಟಾಗಿ ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ. ಈ ಟ್ರೈನ್ ಆಪ್ರೇಟ್ ಮಾಡೋರ್ಗೆ ಒಂದು ಸಲ್ಯೂಟ್ ಹೊಡಿಬೇಕು, ಯಾಕಂದರೆ ಸ್ವಲ್ಪ ಏನಾದರೂ ಮಿಸ್ ಆಯಿತು ಅಂದರೆ ಆ ಒಂದು ಎಂಟೈರ್ ಸ್ಟೀಲ್ ಗರ್ಡರ್ ಬ್ರಿಡ್ಜೇ ಕೊಲಾಪ್ಸ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಯಾರಿಗೂ ಏನೂ ತೊಂದರೆ ಆಗದೆ ಇರಲಿ. ಆ ಕಡೆಯಿಂದ ಒಳ್ಳೆ ಲುಕ್ಕು.
ಭಯಂಕರವಾಗಿದೆಯಲ್ಲ. ನೋಡಿ, ಇದು ಗುಜರಾತ್ ಟ್ರೈನ್ ಇದು. ಗೈಸ್, ಏನೋ ಸೌಂಡ್ ಬರ್ತಾ ಇದೆ. ಅದೇನಾದ್ರೂ ಕೊಲಾಪ್ಸ್ ಆಗುತ್ತಾ ಅಂತ ಭಯ ಆಗ್ತಾ ಇದೆ. ನೋಡಿ, ಈ ಕಡೆ ಒಂದು ಕ್ರೇನ್ ಸಪೋರ್ಟು, ಅಲ್ಲೊಂದು ಕ್ರೇನ್ ಸಪೋರ್ಟು, ಮತ್ತು ಆ ಕಡೆ ಒಂದು ಕ್ರೇನ್, ಹಿಂದೆ ಒಂದು ಕ್ರೇನ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ಲೂ ಲೈನ್ ಮೆಟ್ರೋ ಕನೆಕ್ಟಿವಿಟಿಯಲ್ಲಿ ಒಟ್ಟು 4 ಇಂಟರ್ಚೇಂಜಸ್ ಇರುತ್ತೆ. ಸಿಲ್ಕ್ ಬೋರ್ಡಲ್ಲಿ ಯೆಲ್ಲೋ ಲೈನ್ ಮೆಟ್ರೋ ಇಂಟರ್ಚೇಂಜ್ ಇರುತ್ತೆ. ಹಾಗೆಯೇ ಟಿನ್ ಫ್ಯಾಕ್ಟ್ರಿ ಸ್ಟಾಪಲ್ಲಿ ಪರ್ಪಲ್ ಲೈನ್ ಇಂಟರ್ಚೇಂಜಸ್ ಇರುತ್ತೆ. ನಾಗವರಲ್ಲಿ ಪಿಂಕ್ ಲೈನ್ ಇಂಟರ್ಚೇಂಜಸ್ ಇದ್ದರೆ, ಹೆಬ್ಬಾಳಲ್ಲಿ ಅಪ್ಕಮಿಂಗ್ ಆರೆಂಜ್ ಲೈನ್ ಇಂಟರ್ಚೇಂಜಸ್ ಇರುತ್ತೆ. ಸೊ ಒನ್ಸ್ ಇದು ರೆಡಿ ಆಗೋಯ್ತು ಅಂದರೆ ಏರ್ಪೋರ್ಟ್ಗೆ ಹೋಗೋರ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದೇ ಒಂದು ಗಾಡಿಯಲ್ಲಿ ಈ ಒಂದು ಸ್ಟೀಲ್ ಗಾರ್ಡರ್ನ ತೊಗೊಂಬಂದಿರೋದು. ಈ ಒಂದು ಲಾರಿಗೆ ಎಷ್ಟು ಚಕ್ರ ಇದೆ ಅಂತ ಗೆಸ್ ಮಾಡಿ ಗೈಸ್. ಇಲ್ಲಿ ಕೆಳಗಡೆ ಒಂದು ಮ್ಯಾಸಿವ್ ಕ್ರೇನ್ ಇದೆ. ಈ ಥರ ಒಂದು ಮೆಟ್ರೋ ವರ್ಕ್ನ ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ಲೈವ್ ವಿಜುವಲ್ಸ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಇವಾಗ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೋಲೋ ಟ್ರಾವೆಲ್ 360 ಅಂತ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಹಾಗೆಯೇ ಯೂಟ್ಯೂಬ್ ಚಾನಲ್ ಇದೆ. ಗೈಸ್ ನೋಡಿ, ಅಲ್ಲಿ ಪಿಲ್ಲರ್ಗಳ ಮೇಲೆ ಕ್ಲೀನಾಗಿ ಇವಾಗ ಇಳಿಸ್ತಾ ಇದ್ದಾರೆ. ಸೊ ಸ್ಲೋ ಆಗಿ ಕೆಳಗಡೆ ಬಿಡ್ತಾ ಇದ್ದಾರೆ ಅದನ್ನ. ಇನ್ನು ಮುಂದೆ ಈ ರಾಮಮೂರ್ತಿ ನಗರ ಬ್ರಿಡ್ಜ್ ಕೆಳಗಡೆ ಓಡಾಡುವಾಗ ಗೈಸ್, ನಾನು ಸಜೆಸ್ಟ್ ಮಾಡೋದು, ದಯವಿಟ್ಟು ಇನ್ನು ಮುಂದೆ ಈ ರಾಮಮೂರ್ತಿ ನಗರ ಬ್ರಿಡ್ಜ್ ಕೆಳಗಡೆ ಓಡಾಡುವಾಗ ಒಂದು ಹೆಲ್ಮೆಟ್ ಹಾಕ್ಕೊಳ್ಳಿ. ಮೇಲಿಂದ ಏನಾದರೂ ಬೀಳೋ ಚಾನ್ಸಸ್ ಇದ್ದರೆ ಇರ್ಬೋದು. ನಮ್ಮ ಸೇಫ್ಟಿಗೋಸ್ಕರ ಇಲ್ಲಿ ಓಡಾಡುವಾಗ ಹೆಲ್ಮೆಟ್ ಹಾಕ್ಕೊಳ್ಳಿ. ಯಾಕಂದರೆ ಮೆಟ್ರೋ ಪಿಲ್ಲರ್ ಮೇಲೆ ಸ್ಟೀಲ್ ಗಾರ್ಡರ್ ಇನ್ಸ್ಟಾಲ್ ಮಾಡಿರೋದ್ರಿಂದ ಏನಾದರೂ ಬರೋ ಚಾನ್ಸ್ ಇರುತ್ತೆ. ಸೊ ಅಲ್ಲಿ ನೋಡಿ, ಅಲ್ಲಿ ಮೇಲೆ ಮೆಟ್ರೋ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಸ್ಟೀಲ್ ಗಾರ್ಡರ್ ಮೇಲೆ. ಸೊ ಆ ರೋಪ್ನ ಬಿಚ್ತಾ ಇದ್ದಾರೆ ನೋಡಿ. ಲೈವ್ ವಿಜುವಲ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಎರಡು ಮೆಟ್ರೋ ಸ್ಟೀಲ್ ಗಾರ್ಡರ್ಗಳನ್ನ ಈ ರಾಮಮೂರ್ತಿ ನಗರ ಬ್ರಿಡ್ಜ್ ಮೇಲೆ ಪಿಲ್ಲರ್ ಮೇಲೆ ಸೇಫಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಎಲ್ಲ ಮೆಟ್ರೋ ಸ್ಟಾಫ್ಗಳಿಗೆ, ಮೆಟ್ರೋ ಅಫಿಷಿಯಲ್ಸ್ಗೆ, ಮೆಟ್ರೋ ಇಂಜಿನಿಯರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನಿಲ್ಲ ಅಂದರೂ ಸುಮಾರು 50ರಿಂದ 100 ಜನ ಮೆಟ್ರೋ ವರ್ಕರ್ಸ್ ಇದ್ದಾರೆ ಇಲ್ಲಿ.
ಟೈಮ್ ಬೆಳಗಿನ ಜಾವ 4 ಗಂಟೆ ಆಗಿದೆ. ಸೊ ಸಕ್ಸಸ್ಫುಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇವಾಗ ಸ್ವಲ್ಪ ವೆಲ್ಡಿಂಗ್ ವರ್ಕು ಅದು ಇದು ಮಾಡಬೇಕು ಇವರು. ನೋಡಿ ಪಿಲ್ಲರ್ ಮೇಲೆ ಓಮ್ ಅಂತ ಬರೆದಿದ್ದಾರೆ. ಮೋಸ್ಟ್ಲಿ ಇದನ್ನ ರೆಡಿ ಮಾಡುವಾಗ ಪೂಜೆ ಮಾಡಿರ್ತಾರೆ, ಯಾವುದೇ ವಿಘ್ನ ಆಗಬಾರ್ದು. ಸೊ ಓಮ್ ಅಂತ ಬರ್ದಿರೋದು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ನಾವು ಸುಮಾರು 4 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೇಫ್ಟಿ ಪ್ರಿಕಾಷನ್ಸ್ನ ಯಾವುದೇ ರೀತಿ ತಗೋದೆಲ್ಲ ತಗೊಳ್ತಾ ಇದ್ದೀವಿ. ಇವತ್ತು ಅತ್ಯಂತ ಉದ್ದನೆಯ ರಾಮೋಜಿ ಗಾರ್ಡನ್ನ ನಾವು ರಾಮೋಜಿನಗರ ಬ್ರಿಡ್ಜ್ ಮೇಲೆ ಅಂಡರ್ ಪಾಸ್ ಮೇಲ್ಗಡೆ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಮಾಡಿದ್ದೀವಿ, ಮೊನ್ನೆ ಒಂದು ಮಾಡಿದ್ವಿ, ಇವತ್ತು ಒಂದು ಮಾಡಿದ್ವಿ. ಸಕ್ಸಸ್ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಯಾವುದೇ ತೊಂದರೆಗಳಾಗದಂಗೆ ಎಲ್ಲ ಸುರಕ್ಷಾ ಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು 3 ವರ್ಷದಿಂದ ಸುಮಾರು ಈ ರೋಡ್ಗಳಲ್ಲಿ ಅವಘಡಗಳು ನಡೆದಿದ್ದಾವೆ. ಅದಕ್ಕೆ ನಾವು ಕಾರಣ ಇರ್ಬೋದು, ಪಬ್ಲಿಕ್ ಕಾರಣ ಇರ್ಬೋದು, ಎಲ್ಲರ ಕಾರಣ ಇರ್ಬೋದು. ಬಟ್ ಇದು ನಾವು ಆದಷ್ಟು ಬೇಗ ಪರಿಹರಿಸ್ಕೊಂಡು ಆದಷ್ಟು ಬೇಗ ನಮ್ಮ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ನಾವು ಹೇಳ್ತಾ ಇರೋದು ಉದ್ದೇಶ ಏನಂದರೆ, ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ನಾವು ಮಾಡ್ತಾ ಇರುವಾಗ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಅಂತ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಇವತ್ತಿನ ದಿವಸ. ಯಾಕಂದರೆ ನಾವು ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ, ಸುಮಾರು ಜನಗಳು ಕಾರ್ನವರು, ಬೈಕ್ನವರು ಅಡ್ಡಾದಿಟ್ಟು ಬರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ತೊಂದರೆ ಆಗುತ್ತೆ, ಆಮೇಲೆ ಕೆಟ್ಟದ್ದು ನಮಗೂ ಬರುತ್ತೆ, ಅವ್ರಿಗೂ ಬರುತ್ತೆ. ಅದನ್ನು ಆದಷ್ಟು ನಮಗೆ ಸಹಕಾರ ಕೋರಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು, ಧನ್ಯವಾದ ಸರ್. ಈ ಒಂದು ಮೆಟ್ರೋ ಸ್ಟೀಲ್ ಗರ್ಡರು ಟೋಟಲ್ ಎಷ್ಟು ಲೆಂತ್ ಇದೆ? ಇದು 56 ಮೀಟರ್ ಇದೆ. ಓಕೆ. ಒಂದು ಗಾರ್ಡ್ರು ಎರಡು ಗಾರ್ಡ್ರು ಸೇರಿಬಿಟ್ಟು 300 ಟನ್ ಇದೆ. ಇನ್ನೊಂದು 300 ಟನ್, ಟೋಟಲ್ 600 ಟನ್ ಬರುತ್ತೆ. ಇದು ಒಂದು ಪೀಸ್. ಇದು ಟೋಟಲ್ 56 ಲಾಂಗೆಸ್ಟ್ ಸ್ಪ್ಯಾನ್ ಇಂದ ಬೆಂಗಳೂರು ಮೆಟ್ರೋ ರೈಟ್ ನಾವು. ಸೊ ಈ ಮೆಟ್ರೋ ಬ್ಲೂ ಲೈನ್ ಮೆಟ್ರೋ ಕನೆಕ್ಟಿವಿಟಿ ಪಬ್ಲಿಕ್ಗೆ ಯಾವಾಗ ಅವೈಲೇಬಿಲಿಟಿ ಇರುತ್ತೆ ಅಂತ ಸರ್? ಮುಂದಿನ ವರ್ಷ ಸೆಪ್ಟೆಂಬರ್ 2027 ಅವೈಲೇಬಿಲಿಟಿ ಕೊಡುವಂಥ ಎಲ್ಲ ಮಾತುಕತೆ ಆಗಿದೆ. ನಮ್ಮ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್. ಎಲ್ಲ ಮೆಟ್ರೋ ಸಿಬ್ಬಂದಿಗೂ, ಮೆಟ್ರೋ ಇಂಜಿನಿಯರ್ಸ್ಗೂ, ಮೆಟ್ರೋ ಸ್ಟಾಫ್ಗೂ ನನ್ನ ಸೋಲೋ ಟ್ರಾವೆಲ್ 360 ಯೂಟ್ಯೂಬ್ ಚಾನಲ್ ಮತ್ತು ಪಬ್ಲಿಕ್ ವತಿಯಿಂದ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು. ಯಾಕಂದರೆ ಪ್ರತಿದಿನ ಮೆಟ್ರೋ ವರ್ಕ್ ನಡೀತಾನೆ ಇರುತ್ತೆ. ಎಲ್ಲೋ ಸಣ್ಣ ಪುಟ್ಟ ಅಲ್ಲಲ್ಲಿ ಯಾವಾಗೋ ಒಂದು ಹಿಂದೆ ಘಟನೆಗಳು ನಡೆದಿದ್ರು. ಅದೆಲ್ಲದ್ರ ಮಧ್ಯೆ ಪ್ರತಿದಿನ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇರ್ತೀರಾ. ಯಾವುದೇ ಒಂದು ತೊಂದರೆ ಆಗದಿದ್ದಂಗೆ ನೀವುಗಳು ಕೂಡ ಕೆಲಸ ಮಾಡ್ತಿದ್ದೀರಾ. ಇವತ್ತು ಲಾಸ್ಟ್ 2 ದಿವಸ ಹಿಂದೆ ಕೂಡ ಈ ಒಂದು ಬೆಂಗಳೂರಲ್ಲೇ ಅತಿ ದೊಡ್ಡದಾದ ಒಂದು ಮೆಟ್ರೋ ಸ್ಟೀಲ್ ಗರ್ಡರ್ನ ಇನ್ಸ್ಟಾಲ್ ಮಾಡಿದ್ದೀರಾ. ಯಾವುದೇ ತೊಂದರೆ ಆಗದೆ ಸಕ್ಸಸ್ಫುಲ್ಲಿ ಇನ್ಸ್ಟಾಲ್ ಮಾಡಿದ್ದೀರಾ. ಆ ಕ್ರೆಡಿಟು ನಿಮ್ಮ ಪ್ರತಿಯೊಬ್ಬರು ಇಂಜಿನಿಯರ್ಸ್ಗೂ, ಮೆಟ್ರೋ ಸ್ಟಾಫ್ಗೂ, ಮೆಟ್ರೋ ವರ್ಕರ್ಸ್ಗೂ ಹೋಗುತ್ತೆ. ನನ್ನ ಕಡೆಯಿಂದ, ಪಬ್ಲಿಕ್ ಕಡೆಯಿಂದ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು. ಆದಷ್ಟು ಬೇಗ ಮೆಟ್ರೋ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಲಿ. ಮೆಟ್ರೋಲ್ಲಿ ಈ ಒಂದು ಬ್ಲೂ ಲೈನ್ ಕನೆಕ್ಟಿವಿಟಿ ಆದಷ್ಟು ಬೇಗ ಪಬ್ಲಿಕ್ಕಿಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ನೀವೇನಾದರೂ ಹೇಳ್ತೀರ? ಒಂದು ಲೈನ್ ಏನಾದರೂ ಹೇಳಿ ಸರ್. ಮೊದಲನೇದಾಗಿ ಸೋಲಾರ್ ಟೀಮ್ಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮೊದಲೇ ದಿನ ಕೂಡ ತುಂಬ ಸಹಕಾರ ಕೊಟ್ಟರು. ಮೆಟ್ರೋ ಬಗ್ಗೆ ಎಲ್ಲರೂ ತುಂಬ ಅವಹೇಳನಕಾರಿ ಹೇಳಿಕೆಗಳಾಗಿ ಸ್ವಲ್ಪ ಮೈನಸ್ ಆಗಿ ಮಾತಾಡ್ತಾರೆ. ಕೆಲಸ ಮಾಡಬೇಕಾದ್ರೆ, ಮನೇಲಿ ಕೆಲಸ ಮಾಡಬೇಕಾದ್ರೆ ಅಕ್ಕಪಕ್ಕ ಮನೆಯವರು ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ನಾವು ಹೃದಯ ಭಾಗ ಬೆಂಗಳೂರು ಅಂತ ಸಿಟಿಯಲ್ಲಿ ಇಟ್ಕೊಂಡು ಈ ಥರ ಕೆಲಸ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಅವುಗಳು ಆಗಬಾರ್ದು, ಆಗುತ್ತೆ. ಕಡೆಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಸರ್ಕಾರದಿಂದ ಆಗಿರ್ಬೋದು, ನಮ್ಮ ಮೇಲಧಿಕಾರಿಗಳಿಂದ ನಾವೆಲ್ಲ ಮಾಡ್ತಾ ಇರ್ತೀವಿ. ಸೊ ಎಲ್ಲರ ಸಹಕಾರ ಇದೆ. ತುಂಬ ಯಶಸ್ವಿಯಾಗಿ ಒಂದು ಸುರಕ್ಷಿತ ನಿಯಮಗಳನ್ನು ಪಾಲನೆ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. Good.